ಸೊ ಇವಾಗಿರುವ ಈ ಸಿಚುವೇಶನ್ ಅಲ್ಲಿ ಈ ಮನೆಗ್ ಡೋರ್ ಇಲ್ಲ, ಇವ್ರಿಗೆ ಸಪೋರ್ಟ್ ಮಾಡೋರು ಯಾರಿಲ್ಲ, ಈ ಮನೆಗ್ ಡೋರ್ ಇಲ್ಲ. ಯಾವ ಟೈಮ್ಗೆ ಯಾನನ್ ಮಕ್ಳನ್ನ ಬರ್ಬೋದು, ನುಗ್ಗಿ ಇವ್ರಿಗೆ ಏನನ ಮಾಡ್ಬೋದು. ಕೇಳ್ಕೊಳೋದೇ ಇಷ್ಟೇ. ಇಲ್ಲಿ ಅಕ್ಕ ಪಕ್ಕ ಎಷ್ಟು ಜನ ಇದ್ದೀರಾ, ಒಂದ್ ಅಕ್ಕ ತಂಗಿಯಾಗಿ, ದೊಡ್ಡಮ್ಮ ಆಗಿ, ಒಂದ್ ಅಣ್ಣನಾಗಿ ಪ್ರತಿಯೊಬ್ಬರು ಕೈ ಮುದ್ದಿ ಕೇಳ್ಕೊಂತೀನಿ. ಸಮಯ ಒಗ್ಗಟ್ಟಾಗಿರ್ರಿ, ಒಗ್ಗಟ್ಟಾಗಿದ್ದಿ. ಇದೇನಾಗಿದೆ ಗೊತ್ತಾ, ಈ ಖುಷಿದು ಎಷ್ಟೋ ರೇಪ್ಗಳಾಗ್ಬಿಡುತ್ತೆ, ಆದ್ರೆ ಈ ಖುಷಿಯಿಂದಾನೆ ಮುಗ್ದೋಗ್ಬಿಡ್ಬೇಕು. ಇವತ್ತು ಕೇಳ್ಕೊಳೋದೇ ಇಷ್ಟೇ, ಒಗ್ಗಟ್ಟಾಗಿರಿ. ಈ ಖುಷಿಗೆ ನ್ಯಾಯ ಸಿಗೋವರೆಗೂ ಓಡಾಡೋಣ, ಯಾವನೇ ಆಗಿರ್ಲಿ. ನನ್ನ ಮಗ ಮಾಡೋಣ ಗೊತ್ತಾ, ನೆಕ್ಸ್ಟ್ ಬೇರೆ ಒಂದ್ ಹುಡುಗಿನ ನೋಡ್ಬೇಕಂದ್ರೂ ಭಯ ಬೀಲ್ ಸಾಯ್ಬೇಕು, ನರ್ಕ ನೋಡ್ಬೇಕು. ಅಲ್ಲೇ ಕಿಚ್ಕೊಂಡ್ಬಿಡ್ರಿ, ಯಾರೇ ಏನೇ ಮಾಡ್ಲಿ, ನಾವು ಒಗ್ಗಟ್ಟಾಗಿರೋಣ ಗುರು. ನಮ್ಮ ಏರಿಯಾದಲ್ಲಿ ಇದೆ ಇಷ್ಟು ಜನ ಇದ್ದೀರಾ ಇಲ್ಲಿ, ಒಂದು ಒಗ್ಗಟ್ಟಾಗಿರೋಣ. ಇವಾಗ ನೋಡ್ಕೊಂಡ್ ಬರ್ತಾ ಇದೆ, ಅದೊಂದು ಚಿಕ್ಕ ಮಗುನು ಅಷ್ಟೇ ರೋಡಲ್ಲಿ ಹೋಯ್ತಾ ಐತೆ. ಆ ಮಗುಗೆ ಯಾರನ್ನ ಎತ್ಕೊಂಡೋದ್ರು ನಿಮ್ಗೆ ಗೊತ್ತಾಗುತ್ತಾ? ಕ್ಯಾಮ್ರಾ ಎಲ್ಲ ಏನಿಲ್ಲ. ಇವಾಗ ನಾನು ಬಂದಂಗೆ, ಇವಾಗ ನಾನು ಹೆಂಗ್ ಬಂದೆ, ಇವಾಗ ನಾನು ಬಂದು ಹೋದೆ, ನನ್ನ ಹತ್ರ ವಿಡಿಯೋ ಇದೆ, ನಾನು ಬಂದೆ ನಾನೇ ಅಂತ ಹೇಳ್ತೀರಾ? ಅಕಸ್ಮಾತ್ ನಾನು ಇಲ್ದೆ ಬೇರೆ ಯಾರೋ ಬಂದ, ಒಂದ್ ಮಗು ಇತ್ತು, ಮಗುನ ಎತ್ಕೊಂಡೋದ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಹೀಗೆ ನ್ಯಾಯ ಸಿಗ್ಬೇಕು. ಹೀಗೆ ಲೈಟ್ ವ್ಯವಸ್ಥೆ ಮಾಡ್ಬೇಕು. ಇಲ್ಲಿಂದ ದುಡಿಬೇಕಂದ್ರೂ ಇವ್ರು ಇಲ್ಲಿಂದ ಹೋಗ್ಬೇಕಂದ್ರೆ ಒಂದ್ 5 ಕಿಲೋಮೀಟರ್ 6 ಕಿಲೋಮೀಟರ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ರೋಡ್ ಸರಿ ಇಲ್ಲ ರೋಡ್ ನೀವು ಇವಾಗ ಬರೋ ಟೈಮಲ್ಲಿ ಅಲ್ಲಿ ಯಾವ ತರ ಇತ್ತು ಅಂತ ನೋಡಿ.